ಹ್ಯಾಪಿ ದಸರಾ. ತುಮಕೂರು ನಗರದಲ್ಲಿ ನಡೆದಿರುವ ದಸರಾ ಮಹೋತ್ಸವದಲ್ಲಿ ರೋಬೋಟ್ ಆನೆ ಭಕ್ತರನ್ನ ಸೆಳೀತಾ ಇದೆ. ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಿಸಲಾಗಿರುವ ವೇದಿಕೆಯಲ್ಲಿ ಶಕ್ತಿ ದೇವತೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಅದರ ಪಕ್ಕದಲ್ಲಿ ರೋಬೋಟ್ ಆನೆಯನ್ನ ಕೂಡ ಇರಿಸಲಾಗಿದೆ. ನವರಾತ್ರಿಯ 4ನೇ ದಿನ. ಈ ದಿನದ ಅಲಂಕಾರ ಕೂಷ್ಮಾಂಡ ದೇವಿ ಅಂತ ಇವತ್ತಿನ ಅವತಾರ. ಈ ಅವತಾರಕ್ಕೆ ರಾಜರಾಜೇಶ್ವರಿ ಅಲಂಕಾರ ಮಾಡಿದೆ. ಬೆಳಗ್ಗೆ ಪಂಚಾಮೃತಾಭಿಷೇಕ, ರಾಜೋಪಚಾರ ಹಾಗೂ ಕನಕದುರ್ಗಾ ಹೋಮವನ್ನು ಬೆಳಗ್ಗೆ ನೆರವೇರಿಸಿ ಪೂರ್ಣಾವತಿ ನೀಡಲಾಯಿತು. ಈಗ ಸಂಜೆ ದುರ್ಗಾ ಸಪ್ತಶತಿ ಪಾರಾಯಣ ಇದೆ. ಪಾರಾಯಣ ಮುಗಿದ ನಂತರ ಅಷ್ಟವಿಧಾರ್ಚನೆ, ರಾಜೋಪಚಾರ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ನೆರವೇರಿಸಲಾಗುತ್ತೆ. ನವರಾತ್ರಿಯಲ್ಲಿ ಇವತ್ತಿನ ಅಲಂಕಾರ ರಾಜರಾಜೇಶ್ವರಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನಾವು ದಸರಾ ನೋಡೋಕೆ ಮೈಸೂರಿಗೆ ಹೋಗಬೇಕಿತ್ತು, ಅಂಥ ರಶಲ್ಲಿ ನಮ್ಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಆನೆ ಅಂತೂ ನಿಜವಾಗ್ಲೂ ಸಡನ್ನಾಗಿ ನೋಡಿದ್ರೆ ನಿಜವಾದ ಆನೆನೇ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಮಕೂರು ಜನತೆಗೆ ತುಂಬ ಅನುಕೂಲ ಆಗಿದೆ. ನಾವಂತೂ ತುಂಬ ಖುಷಿ ಆಯಿತು. ಅದರಲ್ಲೂ ಗೊರವನಹಳ್ಳಿ ಲಕ್ಷ್ಮೀನ ಕರೆಸಿದ್ದಾರೆ. ನಮಗಂತೂ ತುಂಬ ಖುಷಿಯಾಗಿದೆ. ಸ್ವಿಚ್ ಮೂಲಕ ಆನೆಯ ಕಿವಿ ಹಾಗೂ ಸೊಂಡಲನ್ನ ಆಪರೇಟ್ ಮಾಡಲಾಗ್ತಾ ಇದೆ. ಜಿಲ್ಲೆಯ ಕುಣಿಗಲ್ ತಾಲೂಕಿನ ಶ್ರೀ ಎಡೆಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿದ ಈ ರೋಬೋಟ್ ಆನೆಯನ್ನ ಪೇಟಾ ಸಂಸ್ಥೆಯು ದಾನವಾಗಿ ನೀಡಿದೆ. ತುಂಬ ಚೆನ್ನಾಗಿದೆ. ತುಂಬ ಗ್ರ್ಯಾಂಡ್ ಆಗಿ ನಡೀತಿದೆ. ಪ್ರತಿ ವರ್ಷವೂ ನಡೆಯುತ್ತೆ ಈ ಥರ. ಹೋದ ವರ್ಷವೂ ಬೇರೆ ಬೇರೆ ಜಾನಪದ ಕಾರ್ಯಕ್ರಮಗಳು ಅವೆಲ್ಲ ನಡೀತವೆ. ಇಲ್ಲಿ ಪ್ರತಿ ಸಾರಿ ಬಂದು ನೋಡ್ತೀವಿ ನಾವು. ಮಕ್ಕಳೆಲ್ಲ ಬಂದು ಪೂರ್ತಿ ಒಂದು ವಾರ ನಡೆಯುತ್ತೆ. ಈ ಸತಿನೂ ಅದೇ ಥರ ನಡೆಯುತ್ತೆ ಅಂದ್ಕೊಂಡಿದ್ವಿ. ಮತ್ತು ಎಲ್ಲರ ಸಂಸ್ಥೆ ಕರ್ನಾಟಕ ಜನಗೂ ದಸರಾ ಶುಭಾಶಯಗಳು. ಫಸ್ಟ್ ಟೈಮ್ ನೋಡಿ ನಾವು ನಿಜವಾದ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ ತಕ್ಷಣ ಆವಾಗ ಗೊತ್ತಾಯಿತು ನೀನು ನಿಜವಾದ ಆನೆ ಒಳಗಡೆ ಕೂರಿಸಿದಾರ ಅಂದ್ಕೊಂಡ್ವಿ. ಚೆನ್ನಾಗಿದೆ. ಎಲ್ಲ ಮಕ್ಕಳು ಎಲ್ಲ ಖುಷಿ ಪಡ್ತಾರೆ. ಚೆನ್ನಾಗಿದೆ. ಕಳೆದ 4 ದಿನಗಳಿಂದ ದೇವಿಗೆ ವಿವಿಧ ಅಲಂಕಾರಗಳನ್ನ ಮಾಡಿ ಶಾಸ್ತ್ರೋಕ್ತವಾಗಿ ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸಲಾಗ್ತಾ ಇದೆ. ಈ ನಡುವೆ ಈ ವೇದಿಕೆಯಲ್ಲಿ ಬಹು ಆಕರ್ಷಣೀಯವಾಗಿ ಎಡೆಯೂರು ಸಿದ್ದಲಿಂಗೇಶ್ವರ ದೇವಾಲಯದಿಂದ ತರಿಸಲಾಗಿರುವ ರೋಬೋಟ್ ಆನೆಯು ಭಕ್ತರನ್ನ ಸೆಳೀತಾ ಇದೆ. ಈ ಮೂಲಕ ಈ ಮಹೋತ್ಸವದಲ್ಲಿ ಒಂದು ಕೊರತೆಯನ್ನ ಈ ರೋಬೋಟ್ ಆನೆ ನೀಗಿಸಿದೆ ಎಂದೇ ಹೇಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.